सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतं देवं कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಅಧ್ಯಾಯಗಳಲ್ಲಿ 10ನೆಯ ಅಧ್ಯಾಯವಾಗಿರುವಂತಹ ವಿಭೂತಿ ಯೋಗ. ವಿಭೂತಿ ಅನ್ನುವಂತಹ ಅರ್ಥ ಪರಮಾತ್ಮನ ವಿಶೇಷವಾದ ಶಕ್ತಿ ಸರ್ವತ್ರವಾಗಿದ್ದರೂ ನಮ್ಮ ಸಾಮಾನ್ಯವಾದ ಮನಸ್ಸು ಗ್ರಹಿಸಲಿಕ್ಕೆ ಯಾವ ಅರ್ಜುನ ಉಪಾಸನೆಗೋಸ್ಕರವಾಗಿ ಏನು ನಿವೇದನೆ ಮಾಡಿಕೊಂಡನೋ ಆ ನಿವೇದನೆಗೆ ಅನುಗುಣವಾಗಿ ಪರಮಾತ್ಮ ತನ್ನ ಇಡೀ ಬ್ರಹ್ಮಾಂಡದಲ್ಲಿ ಯಾವುದು ವಿಶೇಷವಾದ ಶಕ್ತಿಯಿಂದ ಸಾಮಾನ್ಯ ಮನುಷ್ಯನಿಗೆ ಗ್ರಹಿಸಲಿಕ್ಕೆ ಸಾಧ್ಯವೋ ಅಂತಹ ವಿಶೇಷ ಶಕ್ತಿಗಳನ್ನ ಪರಿಚಯಿಸುವಂತಹ ಒಂದು ವಿಶೇಷ ಅಧ್ಯಾಯ ವಿಭೂತಿ ಯೋಗ. ಇಲ್ಲಿ ಒಂದು ನಾವು ಸಾಧಕರಿಗೋಸ್ಕರ ಉಪಾಸಕನಿಗೋಸ್ಕರವಾಗಿ ಯಾವುದೋ ಒಂದನ್ನ ಹೇಳಿದ್ಮೇಲೆ ಅದು ಉಳಿದೆಲ್ಲ ಪರಮಾತ್ಮ ಅಲ್ಲ ಅಂತ ಅನರ್ಥ ಮಾಡಿಕೊಳ್ಬಾರ್ದು. ಈಗ ದೇವರ್ಷಿಗಳಲ್ಲಿ ನಾರದ ಅಂತ ಹೇಳಿದಾಗ ಇನ್ನು ಯಾರೋ ಉಳಿದ ದೇವರ್ಷಿಗಳನ್ನೆಲ್ಲ ಅಲ್ಲಿ ಪರಮಾತ್ಮ ಇಲ್ಲ, ಅಲ್ಲಿ ವಿಭೂತಿ ಇಲ್ಲ ಅಂತ ಹಾಗೆ ಅರ್ಥ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಮಾಡಿಕೊಳ್ಬಾರ್ದು. ಎಲ್ಲವೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ನಮಗೆ ಈಗ ಹೆಂಗ ನಾವು ಜ್ಯುವೆಲರ್ ಶಾಪಿಗೆ ಹೋದಾಗ ಅಲ್ಲಿ ಇರುವಂತಹದ್ದು ಎಲ್ಲವೂ ಚಿನ್ನವಿದ್ರೂ ಕೂಡ ಹೀಗೆ ನಮಗೆ ಯಾವುದು ತುಂಬಾ ಆಕರ್ಷಣೀಯವಾಗತ್ತೆ ಅದನ್ನ ನಾವು ಹೆಂಗ ಫೋಕಸ್ ಮಾಡ್ತೀವಿ, ಮತ್ತೆ ಅದನ್ನ ನಾವು ಪರ್ಚೇಸ್ ಮಾಡ್ತೀವಿ, ಅದನ್ನ ಹಾಕಿಕೊಳ್ತೀವಿ, ಸಂತೋಷ ಪಡ್ತೀವಿ. ಹಾಗೆ ಇಲ್ಲಿ ಸಮಸ್ತ ಜಗತ್ತು ಎಲ್ಲವೂ ಪರಮಾತ್ಮನೇ. ಅದರಲ್ಲಿ ನಮಗೆ ಉಪಾಸನೆ ಮಾಡಲಿಕ್ಕೆ ಯಾವುದು ನಮ್ಮ ಸ್ವಭಾವಕ್ಕೆ ಅನುಸಾರವಾಗಿ ವಿಭೂತಿಯನ್ನ ಇಲ್ಲಿ ಪರಿಚಯಿಸಿರುವಂತಹದ್ದು. ಅನೇಕ ವಿಭೂತಿಗಳನ್ನ ಪರಮಾತ್ಮ ಇಲ್ಲಿ ಪರಿಚಯಿಸಿದ್ದಾನೆ. ಈ ವಿಭೂತಿಗಳನ್ನ ನಿಮಗೆ ಅಂದ್ರೆ ನಮಗೆಲ್ಲರಿಗೂ ಕೂಡ
ಯಾವುದು ನಮಗೆ ಮನಸ್ಸು ಸಹಜವಾಗಿ ಒಂದನ್ನ ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ, ಇನ್ನೊಂದನ್ನು ನೋಡಿದ್ರೆ ಸಂತೋಷ ಆಗೋದಿಲ್ಲ. ಹೀಗೆಲ್ಲ ನಮ್ಮ ಮನಸ್ಸಿನ ಒಂದು ಸಾಮಾನ್ಯ ಸ್ವಭಾವ. ಈಗ ಕೆಲವೊಬ್ಬರಿಗೆ ಬರೀ ಭಗವದ್ಗೀತೆ ಶ್ಲೋಕಗಳು ತುಂಬಾ ಆನಂದ ಕೊಡುತ್ತದೆ, ಇನ್ನು ಕೆಲವೊಬ್ಬರಿಗೆ ಬರೀ ಉಪನಿಷತ್ತು ಶ್ಲೋಕಗಳು ಆನಂದ ಕೊಡುತ್ತದೆ, ಇನ್ನು ಕೆಲವೊಬ್ಬರಿಗೆ ಬರೀ ಪುರಾಣಗಳೇ ಆನಂದ ಕೊಡುತ್ತದೆ. ಎಲ್ಲವೂ ಅಕ್ಷರವಾಗಿದ್ರೂ ಕೂಡ ಕೆಲವೊಬ್ಬರಿಗೆ ಕೆಲವೊಂದು ವಿಶೇಷವಾಗಿರ್ತದ. ಆ ಕಾರಣದಿಂದ ಭಗವಂತ ಇಲ್ಲಿ ಅನೇಕ ಮನಸ್ಸುಗಳ ಒಂದು ಅಧಿಪತಿಯಾಗಿರೋದ್ರಿಂದ ಯಾವ್ಯಾವ ಮನಸ್ಸಿಗೆ ಯಾವುದನ್ನ ಬೇಕು ಅದನ್ನ ದಯಪಾಲಿಸಿರುವಂತಹದ್ದು ಈ ವಿಭೂತಿ ಯೋಗ. ಈ ವಿಭೂತಿ ಯೋಗವನ್ನ ನಾವು ತಿಳಿಯುವ ಹಂತದಲ್ಲಿ ಕೆಲವೊಂದು ನಮ್ಮ ಸದ್ಯದ ನಮ್ಮ ಬುದ್ಧಿಗೆ ಗ್ರಾಹ್ಯವಲ್ಲದೆ ಇರತಕ್ಕಂಥದ್ದು ಇದೆ. ಯಾವುದು ನಮ್ಮ ಬುದ್ಧಿಗೆ ಗ್ರಾಹ್ಯವಲ್ಲವೋ ಅಲ್ಲಿ ನಮಗೆ ಬೇರೆ ಚಾಯ್ಸ್ ಇಲ್ಲ. ಅಲ್ಲಿ ಕೇವಲ ನಾವು ಶಾಸ್ತ್ರವನ್ನ, ಪುರಾಣವನ್ನ, ಮತ್ತೆ ಯಾರು ಹೇಳ್ತಾರೋ ಅವರ ವಾಣಿಯನ್ನ ಅವಲಂಬಿಸ್ಬೇಕು ಬಿಟ್ರೆ ಬೇರೆ ಚಾಯ್ಸ್ ಇಲ್ಲ ನಮಗೆ. ಈಗ ನಾವು ನೋಡುವಂತಹ ಮುಂದಿನ ಒಂದು ಮಂತ್ರದಲ್ಲಿ ಈಗ ಸಮುದ್ರ ಮಥನ ಒಂದು ಸಂಗತಿಯನ್ನು ತಗೊಳ್ತಾರೆ. ಸೊ ಅದು ಸಮುದ್ರ ಮಥನ ಅಂತಕ್ಕಂಥದ್ದು ಯಾವಾಗ ನಡೀತಿದೆ, ಹೇಗೆ ನಡೀತು, ಅದನ್ನೆಲ್ಲ ನಾವು ಈಗ ಸದ್ಯದ ಮನಸ್ಥಿತಿಯಲ್ಲಿ ಅಂದ್ರೆ ನಮ್ಮ ಇರೋ ಒಂದು ಮಿತಿಗೆ ಒಳಪಟ್ಟಿರ್ತಕ್ಕಂತಹ ಮನಸ್ಸಿನಿಂದ ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೆಲವೊಂದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಹಾಗೆ ಪೆಂಡಿಂಗ್ ಇಟ್ಕೋಬೇಕು. ಯಾವುದು ನಮಗೆ ಸಾಧ್ಯನೋ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಮತ್ತೆ ಯಾವುದು ನಮಗೆ ಗ್ರಾಹ್ಯವಲ್ಲವೋ ಅದು ಇಲ್ಲ ಅಂತ ತೀರ್ಮಾನಕ್ಕೆ ಬರದೆ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಕೊಂಡು ಮುಂದೆ ಒಂದು ದಿನ ಭಗವತ್ ಕೃಪೆಯಾದಾಗ ಈ ಲೋಕದಲ್ಲಿ ಎಲ್ಲವನ್ನ ನೋಡುವಂತಹ ಸಾಮರ್ಥ್ಯತೆ ಇದೆ. ಅದನ್ನ ವ್ಯಾಸ ಮಹರ್ಷಿಗಳು ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಅನೇಕ ಕಡೆ ಅದನ್ನ ನಿದರ್ಶನ ಮಾಡಿದ್ದಾರೆ ಅವರು. ಈಗ ಪಿತೃಲೋಕ ಅಂತ ಕರಿತೀವಿ ನಾವು. ಪಿತೃಲೋಕದಲ್ಲಿ ಇರ್ತಕ್ಕಂಥವ್ರನ್ನ ಭೂಲೋಕಕ್ಕೆ ಕರೆಸಿ ತೋರಿಸಿರ್ತಕ್ಕಂಥದ್ದು, ಕಣ್ಣು ಕಾಣದೇ ಇರ್ತಕ್ಕಂತಹ. ಸೊ ಧೃತರಾಷ್ಟ್ರನಿಗೆ ಎಲ್ಲಾ ಮಕ್ಕಳನ್ನು ತೋರಿಸ್ತಾರ ಅವರು. ಅರೆ ನಮಗನ್ಸುತ್ತೆ ಯಾರು ತೀರ್ಕೊಂಡಿದ್ದಾರೆ ಅವರು ಪುನಃ ಮತ್ತೆ ಶರೀರದಿಂದ ಕಾಣೋದಕ್ಕೆ ಅಸಾಧ್ಯ, ಮತ್ತೆ ಯಾರಿಗೆ ಕಣ್ಣಿಲ್ವೋ ಅವನು ನೋಡ್ಲಿಕ್ಕೆ ಅಸಾಧ್ಯ, ಆದ್ರೆ ಅದನ್ನೆಲ್ಲ ಮಾಡಿದ್ದಾರೆ. ಸೊ ಅದು ಸದ್ಯದ ಮಟ್ಟಿಗೆ ನಮಗೆ ಅರ್ಥ ಆಗದಿರ್ತಕ್ಕಂಥದ್ದು. ಸೊ ಹಾಗಾಗಿ ಅಂತಹ ಕೆಲವೊಂದು ಸಂಗತಿಗಳನ್ನ ನಾವು ಸದ್ಯದ ಮಟ್ಟಿಗೆ ಹಾಗೆ ಪಕ್ಕಕ್ಕಿಟ್ಟು ಯಾವುದು ಅರ್ಥವಾಗುತ್ತೆ ಅದನ್ನ ತಿಳಿತು ಹೋಗೋದು. ಮತ್ತೆ ಇನ್ನು ಎಕ್ಸ್ಟ್ರಾ ನಾಲೆಡ್ಜ್ ಅಂದ್ರೆ ಸಮಯ ಬಂದಾಗ ಓಹೋ ಇದು ಕೂಡ ವಿಭೂತಿ ಅನ್ನುವಂತಹದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಅರ್ಥ ಮಾಡಿಕೊಂಡ್ರೆ ಈ ವಿಭೂತಿ ಯೋಗ ನಮಗೆ ಸರಿಯಾಗಿ ಜೀರ್ಣ ಆಗಬಹುದೇನೋ. ಶ್ಲೋಕ ನಂಬರ್ 27. ಉಚ್ಚೈ ಶ್ರವಸಮಶ್ವಾನಾಂ ವಿದ್ಧಿ ಮಾಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಉಚ್ಚೈಃ ಶ್ರವಂ. ಉಚ್ಚೈ ಶ್ರವಂ ಅಂದ್ರೆ ಅಶ್ವ ಅಂದ್ರೆ ಕುದುರೆ ಅಂತ. ಉಚ್ಚೈಃ ಶ್ರವಂ ಅಶ್ವನಾಂ ಅಂದ್ರೆ ಕುದುರೆಗಳಲ್ಲಿ ಹೇ ಅರ್ಜುನ, ವಿದ್ಧಿ ಅಂದ್ರೆ ಹೇ ಅರ್ಜುನ ತಿಳಿ, ಮಾಂ ಅಮೃತೋದ್ಭವಂ ಅಂದ್ರೆ ಯಾವುದು ಈ ಅಮೃತೋದ್ಭವ ಯಾವುದು ಮಥನ, ಸಮುದ್ರ ಮಥನ ಕಾಲದಲ್ಲಿ
ಆ ಸಮುದ್ರದ ಮಥನದಿಂದ ಅನೇಕವಾಗಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಸೊ ಹೊರಗಡೆ ಬಂದಿರತಕ್ಕಂಥದ್ದು. ಅದರಲ್ಲಿ ಅಶ್ವ, ಉಚ್ಚೇಶ್ರವ ಅಂತಕ್ಕಂಥದ್ದು ಅಶ್ವ. ಆ ಎಲ್ಲ ಅಶ್ವಗಳಲ್ಲಿ ನಾನು ಉಚ್ಚೇಶ್ರವಾಗಿರ್ತಕ್ಕಂತಹ ಅಶ್ವ ಅಂತಕ್ಕಂಥದ್ದು ಇದು. ಈ ಅಶ್ವ ಅಂತಕ್ಕಂತಹದ್ದನ್ನ ಒಂದ್ ಸ್ವಲ್ಪ ಸ್ವಾಮಿ ಶಂಕರಾನಂದರು ಈ ಅಶ್ವ ಅಂತಕ್ಕಂಥ ಶಬ್ದ, ಅಶ್ವ ಅಂತಕ್ಕಂಥದ್ದು ಅನೇಕ ಅರ್ಥಗಳನ್ನ ಕೊಡುತ್ತೆ. ಅಶ್ವ ಅಂದ್ರೆ ನಾಳೆ ಅಂತ ಅರ್ಥ ಆಗುತ್ತೆ. ಮತ್ತೆ ಅಶ್ವ ಅಂತಂದ್ರೆ ಶ್ವಾಸ ಅಂತನೂ ಕೂಡ ಅರ್ಥ ಆಗುತ್ತೆ. ಹಾಗಾಗಿ ಅವರು ಸ್ವಾಮಿ ಶಂಕರಾನಂದರು ಇದನ್ನ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಪ್ರಾಣ, ಇದರಲ್ಲಿ ವಿಶೇಷವಾಗಿ ನಿರಂತರವಾಗಿ ಮಥನ ನಡೀತೇ ಇರ್ತದೆ. ಇನ್ಹೇಲ್ ಎಕ್ಸೇಲ್. ಈ ಇನ್ಹೇಲ್ ಎಕ್ಸೇಲ್ ಅಲ್ಲಿ ಯಾವಾಗ ನಮ್ಮದು ಉದಾನ ವಾಯು ಹೆಚ್ಚು ಮೇಲ್ಮುಖವಾಗಿ ಅರಿತದ, ಅವಾಗ ಅದು ಆತ್ಯಂತಿಕವಾಗಿರ್ತಕ್ಕಂತಹ ಶ್ರದ್ಧಾ, ಮೇಧ, ಧೃತಿ, ಆನಂದ ಇದೆಲ್ಲ ಕೊಡುತ್ತದೆ. ಹೀಗೆ ನಾವು ಆ ಅಶ್ವ ಅರ್ಥ ಆಗದಿದ್ದರೂ ಕೂಡ ಈ ಅಶ್ವವನ್ನ ನಾವು ಪರ್ಯಾಯವಾಗಿ, ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥಂದ್ರೆ ಲೋಕದಲ್ಲಿ ಸಹಜವಾಗಿರ್ತಕ್ಕಂಥದ್ದು, ಇನ್ನೊಂದು ಆಧ್ಯಾತ್ಮಿಕವಾಗಿ ಅವರು ಈ ವಿಭೂತಿ ಯೋಗವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಎರಡು ರೀತಿಯಿಂದ ತಗೊಳ್ಳಿ. ಒಂದು ಆ ಸಮುದ್ರ ಮಥನದಿಂದ ಹುಟ್ಟಿರ್ತಕ್ಕಂಥದ್ದು ಯಾವುದು ಅಶ್ವ, ಅದು ಎಲ್ಲಾ ಅಶ್ವಗಳಲ್ಲಿ ನಾನು ಆ ಅಶ್ವ ಅಂತ ಹೇಳ್ಬಿಟ್ಟು, ಐರಾವತಂ ಗಜೇಂದ್ರಾಣಂ, ಐರಾವತಂ ಗಜೇಂದ್ರಾಣಂ, ಐರಾವತ ಇದನ್ನ ಐರಾವತ ಅಂತಕ್ಕಂಥ ಶಬ್ದ ಯಾಕೆ ಬಂದಿದೆ ಅಂತಕ್ಕಂಥದ್ದನ್ನ ಸೊ ಶಂಕರರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಐರಾವತಂ ಇರಾವತ್ಯ ಅಪತ್ಯಂ ಗಜೇಂದ್ರಾಣಂ ಅಂತ ಅವರು. ಅಂದ್ರೆ ಇರಾವತಿಯ ಮಗ ಅವನು ಐರಾವತ. ಆ ಐರಾವತಗಳಲ್ಲಿ ನಾನು ಗಜೇಂದ್ರನಾಗಿರ್ತಕ್ಕಂಥವನು. ಗಜ ಅಂತಂದ್ರೆ ಆನೆ. ಯಾವುದು ನಾವು ಬಲಿಷ್ಠವಾಗಿರ್ತಕ್ಕಂಥದ್ದು ಆನೆ ಅಂತ ಹೇಳ್ತೀವಿ. ಆ ಐರಾವತಿಯ ಮಗನಾಗಿರ್ತಕ್ಕಂತಹ ಐರಾವತನೆಂಬ ಗಜೇಂದ್ರ ನಾನು ಅಂತ. ಅಂದ್ರೆ ಇಲ್ಲಿ ವಿಶೇಷವಾಗಿ ಇದನ್ನ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿಗಳು ಬಹಳ ಸೊಗಸಾಗಿ ಇದರ ಮೇಲೆ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಈ ಟಾಪಿಕ್ ಒಂದ್ ಸ್ವಲ್ಪ ಬೇರೆ ಆಗುತ್ತೆ. ಈಗ ನೋಡಿ, ಪ್ರಾಣಿಗಳಲ್ಲಿ ಸುಮಾರೆಲ್ಲ ಪ್ರಾಣಿಗಳು ನಾನ್ ವೆಜ್ ತಿಂತಕ್ಕಂಥವು, ಆದ್ರೆ ಆನೆ ಮಾತ್ರ ವೆಜ್. ವೆಜಿಟೇರಿಯನ್ ಆಗಿರ್ತಕ್ಕಂತಹ ಆನೆಯಲ್ಲಿರುವಷ್ಟು ಬಲ ಉಳಿದ ಯಾವ ಪ್ರಾಣಿಗಿರೋದಿಲ್ಲ. ಸೊ ಕೆಲವೊಂದಿಷ್ಟು ಜನಗಳಿಗೆ ತಪ್ಪು ಅಭಿಪ್ರಾಯ ಏನಂದ್ರೆ, ನಾನ್ ವೆಜ್ ತಿಂದ್ರೆ ನಾವು ಬಹಳ ಶಕ್ತಿವಂತರಾಗಿರ್ತೀವಿ ಅಂತಕ್ಕಂಥದ್ದೆಲ್ಲ ಅವ್ರು ಬಹಳ ಡಿಟೇಲ್ ಆಗಿ ಅವ್ರಿಗೊಂದ್ ಸ್ವಲ್ಪ ಈ ರಾಸಾಯನ ಶಾಸ್ತ್ರ ಅಂದ್ರೆ ಅನ್ನಶಾಸ್ತ್ರದ್ದು ತಿಳುವಳಿಕೆ ಇತ್ತೇನೋ, ಬಹಳ ಸೊಗಸಾಗಿ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು ಅವರು. ಅಂದ್ರೆ ಪ್ರತಿ ಅನ್ನ ಏನು ವೆಜ್ ಅಂತ ಕರಿತೀವಿ, ವೆಜ್ನ ತಿಂದೆ ನಾನ್ ವೆಜ್ ಇರೋದು. ಮತ್ತೆ ವೆಜ್ಜಿಗೆ ನಾನ್ ವೆಜ್ಜಿಗೆ ವ್ಯತ್ಯಾಸ ಇಲ್ಲ, ಅನ್ನ ಇರೋದು ಒಂದೇ. ಎಲ್ಲಾ ಜೀವಿಗಳು ಅನ್ನವನ್ನ ತಿಂದೇ ಬದುಕ್ತವ.
ಸೊ ಹಾಗಾಗಿ ಯಾರಿಗೆ ಆ ತಪ್ಪು ಅಭಿಪ್ರಾಯ ಎಲ್ಲೆಲ್ಲಿ ಯಾರ ತಲೆಯಲ್ಲಿ ಇತ್ತು ಅಂತಂದ್ರೆ ಈ ಗಜೇಂದ್ರನ ಒಂದು ಸೂತ್ರದಿಂದ ಆ ತಪ್ಪು ಅಭಿಪ್ರಾಯವನ್ನ ಅವರು ಸ್ವಾಮಿಗಳು ತುಂಬಾ ಚೆನ್ನಾಗಿ ತೆಗಿತಾ ಇದ್ರು. ಸೊ ಹಾಗಾಗಿ ಈ ವೆಜಿಟೇರಿಯನ್ ತಿಂತಕ್ಕಂತಹ ಗಜೇಂದ್ರ ಹೆಂಗ ಅವನು ಎಲ್ಲ ಬಲಿಷ್ಠನಾಗಿದ್ನು. ಹಿಂದಿನ ಕಾಲದಲ್ಲಿ ಈ ಕೆಲವೊಂದನ್ನ ಸಾಗಿಸ್ಲಿಕ್ಕೆ ಭಾರವಾಗಿರ್ತಕ್ಕಂತಹ ವಸ್ತುಗಳನ್ನ ಸಾಗಿಸ್ಲಿಕ್ಕೆ ಆನೆಯನ್ನ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ದೊಡ್ಡ ದೊಡ್ಡ ಬಂಡೆಗಳು ಕಲ್ಲುಗಳು ಹೆಂಗ ನಾವು ಸೊ 24-27 ಗಾಲಿಗಳ ವೆಹಿಕಲ್ಗಳನ್ನು ತಗೊಂಡು ಸಾಗಿಸ್ತೀವಿ, ಆಗ ಹಿಂದಿನ ಕಾಲದಲ್ಲಿ ಆನೆಗಳ ಕಾಲಿಗೆ ಸರಪಳಿ ಹಾಕಿ ಕಟ್ಟಿ ಅದರಿಂದ ಎಳೆಸ್ಕೊಂಡು ಬರ್ತಿದ್ರು. ತಮಿಳುನಾಡಲ್ಲಿ ಸುಮಾರು ಕಡೆ ಅದರ ಇತಿಹಾಸ ಇದೆ. ಸೊ ಹಾಗಾಗಿ ಇಲ್ಲಿ ವೆಜಿಟೇರಿಯನ್ ತಿಂದು ಬಲಿಷ್ಠವಾಗಿರ್ತಕ್ಕಂಥದ್ದು ಯಾವುದಾದ್ರೆ ಅಂದ್ರೆ ಅದು ಮತ್ತೆ ಗಜೇಂದ್ರ. ಮತ್ತೆ ಇನ್ನೊಂದು ಅರ್ಥದಲ್ಲಿ ಗಜೇಂದ್ರ ಅಂತಕ್ಕಂಥದ್ದು ಪುರಾಣದಲ್ಲಿ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಹೇಗೆ ಪ್ರಾಣಿಯಾಗಿದ್ದರೂ ಕೂಡ ಅನನ್ಯ ಭಕ್ತಿಯಿಂದ ಪರಮಾತ್ಮನನ್ನ ಹೋಲಿಸಿಕೊಂತು ಭಾಗವತ ಪುರಾಣದಲ್ಲಿ ಗಜೇಂದ್ರ ಮೋಕ್ಷ ಅಂತ. ಸೊ ಆ ಕಾರಣದಿಂದ ಇಲ್ಲಿ ಗಜನಾಂ ಗಜೇಂದ್ರ ಐರಾವತಃ ಅಂತ. ಇನ್ನು ನರಾಣಾಂ ನರಾಧಿಪಂ ಅಂದ್ರೆ ನರಾಣಾಂ ಅಂತಂದ್ರೆ ನರ ಅಂದ್ರೆ ಮನುಷ್ಯರಲ್ಲಿ, ನರಾಣಾಂಚ ಮನುಷ್ಯಾಣಾಂ ನರಾಧಿಪಂ. ಸೊ ನರರಲ್ಲಿ ಯಾರು ಶ್ರೇಷ್ಠರು ಅಂತಂದ್ರೆ ಹಿಂದಿನ ಕಾಲದಲ್ಲಿ ರಾಜ ಶ್ರೇಷ್ಠ ಅಂತ. ಸೊ ಈಗಿನ ಕಾಲದಲ್ಲಿ ಯಾರು ಉನ್ನತವಾಗಿರ್ತಕ್ಕಂತಹ ಈ ಶಾಸನವನ್ನ ಮಾಡ್ತಕ್ಕಂತಹ ಉನ್ನತ ಅಧಿಕಾರದಲ್ಲಿರ್ತಾರೋ ಅವರು ಮನುಷ್ಯರಲ್ಲಿ ಅವರು ಶ್ರೇಷ್ಠ ಅಂತ. ಸೊ ಯಾಕಂತಂದ್ರೆ ಎಲ್ಲರಿಂದ ಎಲೆಕ್ಟ್ ಆಗಿ ಏನು ಶಾಸನ ಮಾಡ್ತಾರೋ ಅವರು ಶ್ರೇಷ್ಠ ಅಂತ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಪ್ರತ್ಯಕ್ಷ ದೇವರು ಅಂತಂದ್ರೆ ರಾಜನೇ ಪ್ರತ್ಯಕ್ಷ ದೇವರು ಅಂತ. ಯಾಕಂದ್ರೆ ಅವನು ಏನ್ ಹೇಳ್ತಾನೆ ಅದು ಆಜ್ಞೆ ಆಗುತ್ತೆ. ಅದು ನಮ್ದು ಬರೀ ಮಾತಾಗತ್ತೆ, ಅವನದು ಆಜ್ಞೆ ಆಗತ್ತಲ್ವ. ಸೊ ಹಾಗಾಗಿ ನಾವು ಮನುಷ್ಯರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವ್ನು ಯಾರು ಅಂತಂದ್ರೆ ರಾಜ ಅಂತ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕು ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಅಹಂ ಆಯುಧಾನಾಂ ವಜ್ರಂ, ಆಯುಧಾನಾಂ ಅಹಂ ವಜ್ರಂ ಅಂದ್ರೆ ಆಯುಧಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಜ್ರಾಯುಧ ಅಂತ. ಇದಕ್ಕೊಂದು ಭಾಗವತದಲ್ಲಿ ದೊಡ್ಡ ಕಥೆ ಇದೆ. ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂತಹ ದೇವೇಂದ್ರನ ಕೈಯಲ್ಲಿರ್ತಕ್ಕಂಥದ್ದು ವಜ್ರಾಯುಧ. ಆ ವಜ್ರಾಯುಧ ಅದು ಹೆಂಗ್ ಅದು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತಂದ್ರೆ ಅದಕ್ಕೆ ಶಂಕರರು ಕೊಡ್ತಕ್ಕಂಥ ವಿವರಣೆ ಏನಂತಂದ್ರೆ ದದೀಚಿ ಅಸ್ಥಿ ಸಂಭವಂ ಅಂತ. ದದೀಚಿ ಅಸ್ಥಿ ಸಂಭವಂ ಅಂದ್ರೆ ದದೀಚಿಯ ಅಸ್ಥಿಯಿಂದ ಹುಟ್ಟಿಕೊಂಡಿರ್ತಕ್ಕಂಥದ್ದು ಆ ವಜ್ರಾಯುಧ ಅಂತ. ದದೀಚಿ ಅಂತ ಒಬ್ಬ ಮಹರ್ಷಿ. ಸೊ ಆ ಮಹರ್ಷಿ ಅವನು ತಪಸ್ಸಿನ ಶಕ್ತಿಯಿಂದ ತನ್ನ ಸ್ಪೈನಲ್ ಕಾರ್ಡ್ ಅನ್ನ ಯಾವುದನ್ನ ನಾವು ಕಶೇರಕ ಮಣಿಗಳಂತೆ ಬ್ಯಾಕ್ ಬೋನ್ ಅಂತ ಏನು ಕರಿತೀವಿ. ಸೊ ನೀವು ಅಸ್ಥಿ ಪಂಜರದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅದು ಹೇಗಿರುತ್ತೆ ಅಂತ ಹೇಳಿ. ಸೊ ಅದನ್ನ ಅವನ್ ಏನ್ ಮಾಡಿದ್ನಂತಂದ್ರೆ ಈ ಬೋನ್ ಆಗಿರ್ತಕ್ಕಂಥದ್ದನ್ನ ಅದನ್ನ ಸೊ ವಿಕಾಸ ಅಂದ್ರೆ ಸೊ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೆ. ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಅದು
ಸೊ ವಜ್ರ ಆಗಿತ್ತಂತ. ಸೊ ಅದಕ್ಕೆ ನಾನು ಹೇಳಿದ್ದು, ಕೆಲವೊಂದು ಸದ್ಯಕ್ಕೆ ನಮಗೆ ಸೂಪರ್ ಸೈನ್ಸ್ ಇದು ಅರ್ಥ ಆಗೋದಿಲ್ಲ. ಈ ಸೈನ್ಸ್ ಸ್ವಲ್ಪ ಅರ್ಥ ಆಗುತ್ತೆ, ಇದು ಸೂಪರ್ ಸೈನ್ಸ್. ಯಾಕಂದ್ರೆ ಬಾಡಿನ ಟ್ರಾನ್ಸ್ಫಾರ್ಮೇಶನ್ ಮಾಡಿರ್ತಕ್ಕಂಥದ್ದು ನಮಗೆ ಪುರಾಣಗಳಲ್ಲಿ ದದೀಚಿ ಮಹರ್ಷಿಗೊಂದು ಸಿಗುತ್ತೆ ಬಹಳ ವಿಶೇಷವಾಗಿ. ಮತ್ತೆ ಅದು ಎಷ್ಟು ಬಲಿಷ್ಠವಾಗಿತ್ತು ಅಂತಂದ್ರೆ, ಆ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಅವ್ರಿಗೆ ಬೇರೆ ಆಯುಧಗಳಿಂದ ಅವರು ಸೊ ನಾಶ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ದೇವೇಂದ್ರ ಲೋಕದ ಉದ್ಧಾರಕ್ಕೋಸ್ಕರ ಸಲುವಾಗಿ ಹೋಗಿ ಆ ದದೀಚಿ ಮಹರ್ಷಿ ಹತ್ರ ಮೊರೆ ಇಟ್ಟ. ದದೀಚಿ ಮಹರ್ಷಿ ಏನಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ನೇನೋ ಗೊತ್ತಿಲ್ಲ. ಆದ್ರೆ ಅವರು ಏನು ತಾನು ತನ್ನ ಬೋನನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದ, ಅದನ್ನ ಸಹಜವಾಗಿ ದೇವೇಂದ್ರನಿಗೆ ಕೊಟ್ಬಿಟ್ಟು ದೇಹ ತ್ಯಾಗ ಮಾಡಿದ. ಸೊ ಅಂತಹ ಒಂದು ಅಸ್ಥಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅದು ಆಯುಧ, ಅದು ವಜ್ರಾಯುಧ. ಅಂತಹ ವಜ್ರಾಯುಧಗಳಲ್ಲಿ ಅಂತಹ ಆಯುಧಗಳಲ್ಲಿ ನಾನು ಶ್ರೇಷ್ಠವಾಗಿರ್ತಕ್ಕಂಥದ್ದು ವಜ್ರಾಯುಧ. ಧೇನೂನಾಂ ಅಸ್ಮಿ ಕಾಮಧಕು. ಅಂದ್ರೆ ಈ ಧೇನು ಅಂದ್ರೆ ಹಸುಗಳು ಅಂತ. ಧೇನೂನಾಂ ದೋಗ್ರೀಂದ್ರಿಯಾಣಾಂ ಅಸ್ಮಿ ಕಾಮಧಕು ವಸಿಷ್ಠಸ್ಯ ಸರ್ವಕಾಮನಾಂ ದೋಗ್ರಿ ಸಾಮಾನ್ಯವ ಕಾಮಧಕು ಅಂತ. ಸೊ ಗೋವುಗಳಲ್ಲಿ ನಾನು ಕಾಮಧೇನಾಗಿದ್ದೇನೆ ಅಂತ. ಈ ಗೋವು ಅಂತಕ್ಕಂಥದ್ದಿದೆಯಲ್ಲ, ಇದು ಅನೇಕ ಅರ್ಥಗಳಿದು. ಗೋ ಅಂದ್ರೆ ಜ್ಞಾನ, ಗೋ ಅಂದ್ರೆ ಹಸು, ಗೋ ಅಂದ್ರೆ ಇಂದ್ರಿಯ ಅಂತ ಹೀಗೆಲ್ಲ. ಅದನ್ನ ಸ್ಪಿರಿಚುವಲ್ ಆಗಿ ಬೇರೆ ರೀತಿಯಾಗಿ ಕೂಡ ಅದನ್ನ ಅರ್ಥ ಮಾಡ್ಬೋದು. ಇಲ್ಲಿ ಸಾಮಾನ್ಯವಾದ ಅರ್ಥವನ್ನೇ ಮಾಡೋಣ, ಯಾಕಂದ್ರೆ ತುಂಬಾ ಪ್ರಸಿದ್ಧ ಆಗಿರ್ತಕ್ಕಂಥದ್ದು. ಸೊ ಈ ಕಾಮಧೇನು ಶ್ರೇಷ್ಠವಾಗಿರ್ತಕ್ಕಂತಹ ಹಸು ಈ ಭೂಮಿಯ ಮೇಲೆ. ಸೊ ಮಹರ್ಷಿಯಾಗಿರ್ತಕ್ಕಂತಹ ವಸಿಷ್ಠರ ಆಶ್ರಮದಲ್ಲಿ ಈ ಕಾಮಧೇನು ಇತ್ತು. ಆ ದೇಶದ ರಾಜನಾಗಿರ್ತಕ್ಕಂಥವನು ಒಂದ್ಸಲ ಯುದ್ಧಕ್ಕೆ ಬಂದಾಗ, ಒಂದ್ಸಲ ಅವನು ಬೇಟೆಗೋಸ್ಕರವಾಗಿ ಬಂದು ಬಾಯಾರಿಕೆಯಾದಾಗ ವಸಿಷ್ಠರ ಆಶ್ರಮಕ್ಕೆ ಬಂದು ಅವನು ಬಾಯಾರಿಕೆಯನ್ನ ತೀರಿಸಿಕೊಳ್ತಾನೆ. ತೀರಿಸಿಕೊಂಡಾಗ ಅವಾಗ ವಸಿಷ್ಠರು ಭೋಜನ ಸತ್ಕಾರವನ್ನ ಏರ್ಪಡಿಸ್ತಾರೆ. ಅಷ್ಟು ಅಂದ್ರೆ ದೊಡ್ಡ ಸೈನ್ಯ, ಅಕ್ಷೋಹಿಣಿ ಸೈನ್ಯ, ಅಷ್ಟು ಸೈನ್ಯಕ್ಕೆ ಸೊ ಆ ಕಾಮಧೇನು ಅವ್ರು ಏನು ಅಪೇಕ್ಷೆ ಪಡ್ತಾರ ಅಂತಹ ಎಲ್ಲ ಆಹಾರವನ್ನ ಅದು ಅವರಿಗೆ ಸಪ್ಲೈ ಮಾಡುತ್ತೆ. ಈಗ ಕೆಲವೊಂದು ಪಾರ್ಟಿಗಳಲ್ಲಿ ಎಲ್ಲ ವೆರೈಟಿ ಫುಡ್ ಇಟ್ಬಿಟ್ಟಿರ್ತಾರೆ, ಯಾರಿಗೆ ಏನ್ ಬೇಕೋ ಅದನ್ನ ತಗೊಳ್ಬಹುದು. ಆದ್ರೆ ಎಲ್ಲಾ ವೆರೈಟಿ ಫುಡ್ ಇಟ್ಟಿರ್ತಾರೆ, ಆದ್ರೆ ಎಲ್ಲ ಟೇಸ್ಟ್ ಆಗಿರ್ತಂತ ಇರೋದಿಲ್ಲ. ಸುಮ್ನೆ ಅಷ್ಟು ವೆರೈಟಿ ಇಟ್ಟಿದ್ದೀವಿ ಅಂತ ತೋರಿಸ್ತಾರೆ, ಆದ್ರೆ ಎಲ್ಲವೂ ಕೂಡ ಟೇಸ್ಟ್ ಆಗಿರ್ತದ ಇಲ್ಲ, ಯಾವುದೋ ಒಂದ್ ಸ್ವಲ್ಪ ಟೇಸ್ಟ್ ಆಗಿರ್ತಾವ, ಉಳಿದವೆಲ್ಲ ಕೂಡ ನಾರ್ಮಲ್ ಆಗಿರ್ತಾವ. ಆದ್ರೆ ಇದು ಕಾಮಧೇನು ಹಾಗಲ್ಲ, ಅದು ಏನೆಲ್ಲವನ್ನ ತಯಾರು ಮಾಡ್ತಿತ್ತು ಅದೆಲ್ಲದೂ ಕೂಡ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ರಸಭರಿತವಾಗಿರ್ತಕ್ಕಂಥದ್ದು, ರುಚಿಭರಿತವಾಗಿರ್ತಕ್ಕಂಥದ್ದು, ಸತ್ವಭರಿತವಾಗಿರ್ತಕ್ಕಂಥದ್ದು, ಆನಂದಭರಿತವಾಗಿರ್ತಕ್ಕಂಥದ್ದು. ಅಷ್ಟು ಅದರಲ್ಲಿ ಶಕ್ತಿ ಇದೆ. ಕಾಮ ಅಂತಂದ್ರೆ ಬಯಕೆಗಳು, ಧೇನು ಅಂತಂದ್ರೆ ಬಯಕೆಗಳನ್ನ ಕೊಡುವಂತಹ ಹಸು ಕಾಮಧೇನು ಅಂತ. ಆ ಹಸುಗಳಲ್ಲಿ ನಾನು ಕಾಮಧೇನಾಗಿದ್ದೇನೆ. ಈಗ ಸದ್ಯದಕ್ಕೆ ಭೂಲೋಕದಲ್ಲಿ ಈಗ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಸುವಿನ ಹಾಲು. ಬೇರೆ ಬೇರೆ ಹಾಲುಗಳನ್ನೆಲ್ಲ ತಯಾರು ಮಾಡಿ ಇವತ್ತು ಪುನಃ ಮತ್ತೆ ನಾವು ಉತ್ತಮವಾಗಿರ್ತಕ್ಕಂಥ ಸಂತತಿಯ ಹಸುವಿನ ಕಡೆ ಪುನಃ ಹೋಗ್ತಾ ಇದ್ವಿ. ಮತ್ತೆ ಈಗೆಲ್ಲ ಇದು ಒಂಥರ ಚಕ್ರ, ಇದು ಜಗತ್ತು ಹೊಸದೇನಿಲ್ಲ, ಹಳೆದೇ.
ವಿಶೇಷವಾದ ಅರ್ಥದಿಂದ ಮತ್ತೆ ಕಾಣಿಸಿಕೊಳ್ಳುತ್ತೆ, ಅಷ್ಟೇ ಹೊಸದು. ಈಗ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಬ್ರು ಶ್ರೀಮಂತರು ಒಂದಿಷ್ಟು ಜಮೀನುಗಳನ್ನ ತಗೊಂಡು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿತೌಟ್ ಫರ್ಟಿಲೈಸರ್, ಯಾವುದೇ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ಬಳಸದಂತೆನೆ ಈ ಬೆಳೆಯನ್ನ ತಯಾರು ಮಾಡೋದು, ಅದನ್ನು ಊಟ ಮಾಡೋದು. ಇಲ್ಲ ಅಂತಂದ್ರೆ ಬದುಕೋದಿಲ್ಲ ಅಂತ ಗೊತ್ತಾಗದ ಅವರಿಗೆ. ಮೊದಲು ಪ್ರಾಡಕ್ಟ್ ತುಂಬಾ ಜಾಸ್ತಿ ಬೆಳಿಬೇಕು, ನಾವು ಫೈನಾನ್ಷಿಯಲಿ ಅಂದ್ರೆ ಶ್ರೀಮಂತರಾಗ್ಬೇಕು ಅಂತ ಹೇಳಿ ಅದು ಸ್ಪೀಡ್ ಆಗಿ ಹೋಯ್ತು. ಈಗ ಅದರ ಪರಿಣಾಮದಿಂದ ಇವತ್ತೇನಾಗುತ್ತೆ ಇದೆ ಅಂತಂದ್ರೆ, ಮನಿ ಇದೆ, ಹೆಲ್ತ್ ಇಲ್ದಂಗೆ ಆಗ್ಯದ. ಮತ್ತೆ ಪುನಃ ಈಗ ಹೆಲ್ತ್ ಕಡೆ ಬರೋದು. ಹಾಗೆ ಇದು ಕೂಡ ಹೇಗಾಯ್ತು, ಅಮೆರಿಕದಲ್ಲಿ ಈ ಮಿಲ್ಕ್ ಪ್ರಾಡಕ್ಟ್ ಬಹಳ ದೊಡ್ಡದಾಗಿ, ಅದು ಎಷ್ಟು ವಿಚಿತ್ರವಾಗಿ ಅಂತಂದ್ರೆ, ಅದು ಹಸು ಹಾಲು ಕೊಡೋ ತನಕ ಅದನ್ನ ಕರೆಯೋದು, ಅದಾದ್ಮೇಲೆ ಅದನ್ನ ಬೀಫ್ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಮಾರಾಟ ಮಾಡೋದು. ಸೊ ಈಗ ಪುನಃ ಅಂತ ಎಲ್ಲ ವಿಷಯ ಬರೀ ಔಷಧಿಗಳಿಂದ ತಯಾರಾಗತಕ್ಕಂತಹ ಹಾಲು, ಅದು ನಿಜವಾದ ಹಾಲಲ್ಲ. ಅದೇನ್ ಮಾಡುತ್ತೆ ಅಂತಂದ್ರೆ ಬರೀ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುತ್ತೆ ಅಂತ ಗೊತ್ತಾಯ್ತು ಈಗ ಅದು. ಸೊ ಹಾಗಾಗಿ ಈಗ ಪುನಃ ಮತ್ತೆ ನಾವು ಜವಾರಿ ತಳಿಗೆ ಪುನಃ ಮತ್ತೆ ಬಂದಿದ್ವಿ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಹಾಲನ್ನು ಕುಡಿದಾಗ ನಾವು ಈ ಲೋಕದಲ್ಲಿ ಅಂದ್ರೆ ಎಲ್ಲ ರಸಗಳಲ್ಲಿ ತೃಪ್ತಿಯನ್ನ ಪಡಿಬಹುದು. ಪ್ರಜನಶ್ಚ ಕಂದರ್ಪ. ಪ್ರಜನ ಅಂದ್ರೆ ಜನನ ಅಂತ. ಪ್ರಜನಯಿತ ಅಸ್ಮಿ ಕಂದರ್ಪ ಕಾಮಃ. ಪ್ರಜನ ಅಂತಂದ್ರೆ ಕಾಮ ಅಂತ ಅರ್ಥ. ಅಂದ್ರೆ ಈ ಜನನದಲ್ಲಿ ಜನನ ಉತ್ಪತ್ತಿ ಆಗ್ಲಿಕ್ಕೆ ನಾನು ಏನಾಗಿದ್ದೇನೆ ಅಂದ್ರೆ ಪ್ರಜನ ಆಗಿದ್ದೇನೆ ಅಂತ. ಪ್ರಜನ ಅಂದ್ರೆ ಕಾಮ. ಕಾಮ ಅಂತಂದ್ರೆ ಸಂತತಿ ಆಗ್ಬೇಕಾದ್ರೆ, ಈ ಪ್ರಜನ ಅಂತಕ್ಕಂಥ ಶಕ್ತಿ, ವೀರ್ಯ ಅಂತಕ್ಕಂಥ ಶಕ್ತಿ ಸಂತತಿಗೆ ಕಾರಣವಾಗತ್ತೆ. ಆದ್ರೆ ಇದನ್ನ ಮತ್ತೆ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ, ಅದು ಏನಾಗ್ಬಾರ್ದು ಅಂತಂದ್ರೆ ಧರ್ಮ ವಿರುದ್ಧವಾಗಿರ್ತಕ್ಕಂಥದ್ದು ಆಗ್ಬಾರ್ದು. ಧರ್ಮಕ್ಕೆ ವಿರುದ್ಧ ಆಯ್ತು ಅಂತಂದ್ರೆ ಅದು ವಿಭೂತಿ ಆಗೋದಿಲ್ಲ. ಈ ಭೂಲೋಕದಲ್ಲಿ ಗೃಹಸ್ಥ ಧರ್ಮಕ್ಕೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನ ಸರಿಯಾಗಿ ಸದ್ಬಳಕೆಯಾದರೆ ಸಂತತಿಯನ್ನ ವೃದ್ಧಿ ಮಾಡುತ್ತೆ. ಹೆಂಗದು ಆ ಸಮುದ್ರ ಮಥನದಿಂದ ಯಾವುದೋ ಅಮೃತ ಬಂತು, ಅಮೃತವನ್ನ ಕುಡಿದಾಗ ಅಮರ ದೇವತೆಗಳು ಹೆಂಗ ಅಮರರಾದ್ರು, ಆ ರೀತಿಯಾಗಿ ಈ ಲೋಕದಲ್ಲಿ ಈ ಪ್ರಜನ ಒಂದು ಕಾರ್ಯ ಏನಿದೆಯಲ್ವಾ, ಇದು ಈ ಭೂಲೋಕದಲ್ಲಿ ಸಂತತಿಯನ್ನ ಶಾಶ್ವತವಾಗಿ ಇಡುವಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಭೂತಿ. ಇಡೀ ನಿಂತುಕೊಂಡಿರ್ತಕ್ಕಂಥದ್ದು ಜನನ ಬೆಳವಣಿಗೆ ಆಗ್ತಕ್ಕಂಥದ್ದು ಅದರಿಂದಲೇ. ಸದ್ಯದ ಮಟ್ಟಿಗೆ ಈ ಭೂಲೋಕದಲ್ಲಿ ನಿಮಗೆ ಅಮೃತ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು. ಸಂತತಿ ಶಾಶ್ವತವಾಗಿ ಅಂತಂದ್ರೆ ದೇಹದಿಂದಲ್ಲ, ಅವನ ಸಂತತಿ. ತಂದೆ ತನ್ನ ಮಗನನ್ನೇ ಆತ್ಮ ಅಂತ ಕರೀತಾನೆ ಅಂತ ಉಪನಿಷತ್ತುಗಳಲ್ಲಿ ಬರ್ತದೆ. ಹಾಗಾಗಿ ಗೃಹಸ್ಥ ಧರ್ಮ ಅತ್ಯಂತ ಧನ್ಯೋಸ್ಮಿ ಅಂತ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಈ ಭೂಲೋಕದಲ್ಲಿ ಬ್ರಹ್ಮದೇವನ ಸಂದೇಶವನ್ನ, ಬ್ರಹ್ಮದೇವನ ಏನು ನಿಯಮವನ್ನ ಇದೆಯೋ ಅದನ್ನು ಸರಿಯಾಗಿ ಪಾಲಿಸಿದಾಗ ಅದು ಧರ್ಮಯುಕ್ತವಾಗಿರತಕ್ಕಂಥ ಕಾಮವಾಗುತ್ತೆ. ಅಂತಹ ಕಾಮ ವಿಭೂತಿ ಅಂತ. ಸರ್ಪಾಣಾಂ ಅಸ್ಮಿ ವಾಸುಕಿ ಅಂತ, ಸರ್ಪಗಳಲ್ಲಿ ನಾನು ವಾಸುಕಿ ಅಂತ. ಸರ್ಪಾಣಾಂ ಸರ್ಪಭೇದಾನಾಂ ಅಸ್ಮಿ ವಾಸುಕಿ ಸರ್ಪರಾಜ. ಈ ಸರ್ಪ ಮತ್ತು ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮ ಸಂಯಮತಾಮಹಂ.
ಸರ್ಪ ಮತ್ತು ಇಲ್ಲಿ ನಾಗ ಎರಡಿದೆ. ಸೊ ಈ ಸರ್ಪಕ್ಕೆ ಮತ್ತು ನಾಗಕ್ಕೆ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಇವರು ಶಾಸ್ತ್ರಕಾರರು ಕೊಟ್ಟಿರೋದು ಅಷ್ಟೇನೆ. ಸರ್ಪಕ್ಕೆ ನಾಗಕ್ಕೆ ಎಲ್ಲ ಭಾಷಾಕಾರರಲ್ಲಿ ಕೂಡ ಒಂದೇ ಬರೆದಿದ್ದಾರೆ. ಒಂದು 5-6 ಭಾಷೆಗಳನ್ನು ನೋಡಿದ್ದೆ ನಾನು, ಎಲ್ಲದೇ ಕೂಡ ಒಂದೇ ಬರೆದಿದ್ದಾರೆ. ಇನ್ಯಾರಾದ್ರೂ ಬೇರೆದು ಬರೆದಿತ್ತಂದ್ರೆ ನೀವು ನೋಡಿರ್ರಿ ಯಾವಾಗಾರ. ಅಂದ್ರೆ ಏಕ ಎಡೆ ಉಳ್ಳಂತಹದ್ದು ಅದನ್ನ ಸರ್ಪ ಅಂತ ಕರೀತಾರೆ. ಅನೇಕ ಎಡೆಗಳನ್ನ ಉಳ್ಳಂತದ್ದು ನಾಗ ಅಂತ ಒಳಭೇದಗಳು ಅಂತ ಬರೆದಿದ್ದಾರೆ. ಈಗ ನಾವು ಸರ್ಪಗಳನ್ನು ನೋಡ್ತೀವಲ್ವಾ, ಮತ್ತೆ ಒಂದೇ ಹೆಡೆ ಇರ್ತಕ್ಕಂಥದ್ದು, ಆ ಒಂದೇ ಹೆಡೆ ಇರ್ತಕ್ಕಂಥದ್ದು, ಆ ಎಡೆಯಲ್ಲಿ ರತ್ನ ಇರ್ತಕ್ಕಂಥದ್ದು, ರತ್ನದ ಬೆಳಕಿನಿಂದ ಅದು ಕತ್ತಲಲ್ಲಿ ಕೂಡ ತನ್ನ ಆಹಾರವನ್ನ ಹುಡುಕ್ತದೆ ಅನ್ನುವಂಥದ್ದು ಬಹಳ ಪುರಾಣದ ಪ್ರಸಿದ್ಧವಾಗಿರ್ತಕ್ಕಂಥ ಕತೆ. ಆದರೂ ಕೂಡ ಈ ಪುರಾಣ ಕಥೆಗಳಲ್ಲಿ ಸರ್ಪಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸ್ಥಾನ ಇದೆ. ಈಗ ನೋಡಿ, ಶ್ರೀಮನ್ ನಾರಾಯಣ ಅವನು ಸಮುದ್ರದ ಮಧ್ಯದಲ್ಲಿ, ಅವನಿಗೆ ಆಸನ ಏನು? ಸರ್ಪವೇ ಆಸನ ಅವನಿಗೆ. ಅದರ ಮೇಲೆ ಅವನು ಶಯನ ಅಂತ ಸರ್ಪವನ್ನ ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಅವನು ಯೋಗ ನಿದ್ರಿತನಾಗಿದ್ದಾನೆ. ಹಾಗೆ ನೀವು ಶಿವನ ಹತ್ರಕ್ಕೆ ಬನ್ನಿ, ಅಲ್ಲಿ ಕೂಡ ಉರಗ ಕೊರಳಲ್ಲಿ ಧರಿಸಿದವನು ಉರಗ ಭೂಷಣ ಶಶಿಧರನೆ ಅಂತ ನಿಜಗುಂಡ್ರು ಶಿವನನ್ನ ಹೊಗಳಿರ್ತಕ್ಕಂಥದ್ದು. ಶಿವ ಕೂಡ ಕೊರಳಲ್ಲಿ ಸರ್ಪವನ್ನ ಧರಿಸಿರ್ತಕ್ಕಂಥದ್ದು. ಇದು ಬಹಳ ಸೊಗಸಾಗಿರ್ತಕ್ಕಂಥದ್ದು. ಮತ್ತೆ ನೀವು ಪತಂಜಲ ಮುನಿಯನ್ನ ನೋಡಿ, ಪತಂಜಲ ಮುನಿ ಯಾವುದು ಸಮಾಧಿಯಲ್ಲಿ ಕೂತ್ಕೊಂಡಿದ್ದಾನೆ, ಆ ಸಮಾಧಿಯಲ್ಲಿ ಕೂತ್ಕೊಂಡಾಗ ಆ ಹಿಂದುಗಡೆ ಸರ್ಪವನ್ನು ತೋರಿಸಿರ್ತಾರೆ. ಯೋಗಕ್ಕೆ ಮತ್ತು ಈ ಸರ್ಪಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ನಂಟು ನಮಗೆ ಕಾಣಿಸ್ತದೆ. ಮತ್ತೆ ನಾವು ಅವನನ್ನ ಶಿವನ ಕೊರಳಲ್ಲಿ ಯಾವುದೋ ಒಂದು ಸರ್ಪವನ್ನು ಧರಿಸಿದ್ದಾನೋ, ಸೊ ಶಿವ ಯಾವಾಗಲೂ ಕೂಡ ಈ ಸಮಾಧಿಸ್ಥನಾಗಿ ಕೂತ್ಕೊಂಡಿರ್ತಕ್ಕಂಥದ್ದು, ಆದಿಯೋಗಿ, ಯೋಗ ರಾಜ. ಅದೇ ರೀತಿಯಾಗಿ ಯೋಗ ನಿದ್ರೆಯಲ್ಲಿ ಮಲಗಿರತಕ್ಕಂತಹ ಶ್ರೀಮನ್ ನಾರಾಯಣ ಯೋಗಾರೂಢ. ಹಾಗೆ ಆ ಶಿವನ ಅವತಾರಿಯಾಗಿರ್ತಕ್ಕಂತಹ ಪತಂಜಲ ಮುನಿ ಸಮಾಧಿಸ್ಥನಾಗಿರ್ತಕ್ಕಂಥದ್ದು. ಸೊ ಯೋಗ ಸಮಾಧಿ ಇಲ್ಲಿ ಆಧ್ಯಾತ್ಮಿಕವಾಗಿ ತಗೊಂಡಿವಂತಂದ್ರೆ, ನಾಗ ಮತ್ತು ಸರ್ಪ ಇವನ್ನ ತಗೊಂಡಿವಂತಂದ್ರೆ ಒಂದೇ ಸಾಮಾನ್ಯ ಅರ್ಥದಲ್ಲಿ ಸರ್ಪ ಅಂತ ತಗೊಳ್ಳೋಣ. ಅಥವಾ ಈ ಯೋಗ ಭಾಷೆಯಲ್ಲಿ ಇದಕ್ಕೇನಂತ ಕರಿತಾರೆ ಅಂತಂದ್ರೆ ಕುಂಡಲಿನಿ ಶಕ್ತಿ ಅಂತ ಕರಿತಾರ. ಈ ಕುಂಡಲಿನಿ ಶಕ್ತಿಯನ್ನ ಬೇರೆ ಬೇರೆ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ಅದು ಮೂಲಾಧಾರದಲ್ಲಿ ಇರ್ತದೆ. ಆ ಮೂಲಾಧಾರದಲ್ಲಿ ಇರ್ತಕ್ಕಂತಹ ಕುಂಡಲಿನಿಯ ಶಕ್ತಿಯನ್ನ ಯಾರು ಪ್ರಾಣಾಯಾಮದಿಂದ ಜಾಗೃತಗೊಳಿಸಿ ಅದನ್ನ ಮೇಲೆ 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 ತಗೊಂಡು ಬರಬೇಕು ಅಂತ. ಅದು ಮೂಲಾಧಾರದಿಂದ ಸ್ವಾದಿಷ್ಟ, ಮಣಿಪುರ, ಅನಾಹತ ಹೀಗೆಲ್ಲ ಮೇಲೆ ತಗೊಂಡು ಬರ್ಬೇಕು ಅದನ್ನ. ಈಗ ಇಲ್ಲಿ ಕೆಲವೊಂದು ಕಡೆಗೆ ಈ ಮಣಿಬಂಧ ಅಂದ್ರೆ ತೋಡಿ ಕಟ್ಟಿಕೊಂಡಿರ್ತಕ್ಕಂಥದ್ದು ಕೊಡೆಗೆ ಕಾಣಿಸ್ತದ, ಸೊಂಟ ಕಟ್ಟಿಕೊಂಡಿರ್ತಕ್ಕಂಥದ್ದು ಕೂಡ ಕೆಲವೊಂದು ಕಡೆಗೆ ನೋಡ್ತೀವಿ ನಾವು. ಅಂದ್ರೆ ಪತಂಜಲ ಸೂತ್ರದ ಪ್ರಕಾರ
ಯಾರು ಹಂತ ಹಂತವಾಗಿ ಅದನ್ನ ತನ್ನ ಕುಂಡಲಿನಿಯ ಶಕ್ತಿಯನ್ನ ಜಾಗ್ರತೆ ಮಾಡ್ತಾ ಬರ್ತಾನೆ, ಅವನಿಗೆ ಆ ಅದರ ಮೇಲೆ ಅಷ್ಟಷ್ಟು ಅವನಿಗೆ ಸೊ ಸಿದ್ಧಿ ಆಗ್ತಾ ಬರುತ್ತೆ ಅಂತ. ಮತ್ತೆ ಯಾರು ಅದನ್ನ ಸಹಸ್ರಾರ ತಗೊಂಡೋಗ್ತಾರೆ, ಅವನು ಯೋಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಅದು ಸ್ಥಿತಿ. ಹಾಗೆ ಯಾರನ್ನ ನಾವು ನಾರಾಯಣ ಅಂತ ಕರಿತೀವಿ, ಯಾರನ್ನ ನಾವು ಶಿವ ಅಂತ ಕರಿತೀವಿ, ಯಾರನ್ನ ಪತಂಜಲ ಮುನಿ ಅಂತ ಕರಿತೀವಿ, ಇವೆಲ್ಲರನ್ನ ನೋಡಿದಾಗ ಅಂದ್ರೆ ನಾವು ದೇವರಂತ ಬಿಟ್ಬಿಡೋಣ, ಹಾಗೆ ಬಿಟ್ಟು ಅಂದ್ರೆ ಅವರು ಈ ತಮ್ಮ ತಪಶಕ್ತಿಯಿಂದ ಸಿದ್ಧಿಯನ್ನ ಮಾಡಿಕೊಂಡು ಸರ್ವ ಸಿದ್ಧಿಗಳನ್ನ ಸಾಧಿಸಿ ಆ ಸಮಾಧಿಯಲ್ಲಿ ಆರೂಢರಾಗಿರ್ತಕ್ಕಂಥವ್ರು. ಸೊ ಅಂದ್ರೆ ಸೊ ಆ ಪರಮಾತ್ಮನಿಗೆ ಮತ್ತೆ ನಮಗೆ ಇರ್ತಕ್ಕಂಥ ಲಿಂಕ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಈ ಕುಂಡಲಿನಿ ಶಾಸ್ತ್ರ. ಸೊ ಹಾಗಾಗಿ ನಾವು ಈ ವಿಭೂತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ನಾಗ ಮತ್ತು ಏನು ಸರ್ಪ ಅಂತ ಕರಿತೀವಿ. ಯಾರು ಈ ರೀತಿಯಾಗಿ ನಾವು ಆಧ್ಯಾತ್ಮಿಕವಾಗಿ ಅದನ್ನು ತಗೊಂಡಿವಿ ಅಂತಂದ್ರೆ ಸೊ ಅವಾಗ ನಮಗೆ ಅದು ಅಷ್ಟೊಂದು ಸಹಜವಾಗಿ ಅರ್ಥ ಆಗುತ್ತೆ. ವರುಣ ಯಾದಸಮಹಂ, ವರುಣ ಅಂತಂದ್ರೆ ನೀರಲ್ಲಿ, ಸೊ ಜಲವಾಸಿಗಳಲ್ಲಿ ನಾನು ವರುಣ ಅಂತ. ಜಲವಾಸಿಗಳಲ್ಲಿ ನಾನು ವರುಣನಾಗಿದ್ದೇನೆ. ಏನಿದು ವರುಣ ಯಾದಸಮಂ ಅಹಂ ಅಬ್ದೇವತಾನಾಂ ರಾಜ ಅಹಂ ಅಂತ. ಅಂದ್ರೆ ಜಲಚರಗಳಲ್ಲಿ ನಾನು ವರುಣನಾಗಿದ್ದೇನೆ ಅಂತ. ಇಲ್ಲಿ ಶಂಕರ್ ಇಷ್ಟು ಬರೆದಿದ್ದಾರೆ ಇದಕ್ಕೆ. ಇದು ಜಲದೇವತೆಗಳ ಅರಸ ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಇದಕ್ಕೇನು ವಿಶೇಷವಾಗಿರ್ತಕ್ಕಂಥದ್ದು ವಿವರಣೆ ಇಲ್ಲ, ಮತ್ತೆ ಎಲ್ಲಾದ್ರೂ ಸಿಕ್ಕರೆ ನೋಡುವ ಅಂತ. ಇದನ್ನ ಪಿತೃಣಾಂ ಅರಿಯಮ ಚ ಅಸ್ಮಿ, ಪಿತೃಗಳಲ್ಲಿ ನಾನು ಅರಿಯಮ ಅಂತ. ಸೊ ಮಿತ್ರ, ವರುಣ, ಆರ್ಯಮ ಅಂತ ಹೇಳ್ಬಿಟ್ಟು ದೇವತೆಗಳ ಹೆಸರುಗಳನ್ನ ನಾವು ನೋಡ್ತೀವಿ. ಈ ಪಿತೃಲೋಕದಲ್ಲಿ ಯಾರು ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಆರ್ಯಮ ಅಂತಕ್ಕಂತಹ ದೇವತೆ, ಪಿತೃಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು. ಯಮಃ ಸಂಯಮ ತಮಹಂ. ಯಮ ಅಂತಂದ್ರೆ ಇಲ್ಲಿ ಕಾಲ ಅಂತಕ್ಕಂಥ, ಮತ್ತೆ ಬೇರೆ ಕಡೆ ಅಂತ ಮತ್ತೆ ಮೆನ್ಷನ್ ಮಾಡಿದ್ರೆ ಕಾಲೋಸ್ಮಿ ಅಂತೇಳಿ. ಇಲ್ಲಿ ಸಂಯಮ ಅಂತಕ್ಕಂಥದ್ದನ್ನ ವಿಶೇಷವಾಗಿ ತಗೊಂಡು ಬರೆದಿದ್ದಾರೆ ಭಾಷಾಕಾರರು. ಸಂಯಮ ಅಂತಂದ್ರೆ ಯಮಧರ್ಮ ರಾಜ ತನ್ನ ಏನು ಕರ್ತವ್ಯವನ್ನ ಮಾಡುವಾಗ ಅವನು ಅತ್ಯಂತ ಯೋಗ ಸ್ಥಿತಿಯಲ್ಲಿ ಇರ್ತಾನೆ ಅಂತ. ಅಂದ್ರೆ ಒಂದು ಸ್ವಲ್ಪನೂ ಕೂಡ ವ್ಯತ್ಯಾಸವಾಗದಂತೆ, ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಗೆ ಒಳಗಾಗದಂತೆ, ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೈಯರ್ ಫೋರ್ಸ್ಗೆ ಒಳಗಾಗದಂತೆ, ಅಂದ್ರೆ ಅವನಿಗೇನಿಲ್ಲ ಅಂತಂದ್ರ ಮರ್ತ್ಯರು ಮಾಡುವಂತಹ ಕೆಟ್ಟ ಕೃತ್ಯಗಳನ್ನ ನೋಡಿ ಕೋಪನೂ ಮಾಡಿಕೊಳ್ಳೋದಿಲ್ಲ ಅಂತ ಅವನು. ಮತ್ತೆ ಯಾರಾದ್ರೂ ಶ್ರೇಷ್ಠ ಭಕ್ತರು ಇದ್ರಂತಂದ್ರೆ ಅವರಿಗೆ ಹೈಯರು ದೇವತೆಗಳಿಂದ ಇನ್ಫ್ಲೂಯೆನ್ಸ್ ಬಂತು, ಲೆಟರ್ ಬಂತಂದ್ರ ಅವಾಗ್ಲೂ ಕೂಡ ಅವನು ಆ ಇನ್ಫ್ಲೂಯೆನ್ಸ್ ಲೆಟರ್ಗೆ ಅವನು ಡಿಸ್ಟರ್ಬ್ ಆಗಲ್ಲ ಅಂತ. ಈ ಯಮಧರ್ಮರಾಜನಿಗೆ ಸಾಮಾನ್ಯ ಮನುಷ್ಯರಿಗೇನು ಪ್ರಾಬ್ಲಮ್ ಇಲ್ಲ. ಯಾರು ತುಂಬಾ ಕೆಟ್ಟವರು ಅಲ್ಲಿ ಅವನಿಗೆ
ಲೋಕದ ವ್ಯವಸ್ಥೆಗೆ ವಿರುದ್ಧ ಅಂತೇಳಿ ಅವ್ರೇನು ಕೋಪ ಮಾಡಿಕೊಳ್ಳೋದಿಲ್ಲ. ಮತ್ತೆ ಯಾರು ನಾವು ಭಕ್ತರಂತ ಕರಿತೀವಿ, ಆ ಭಕ್ತರಿಗೆ ಇನ್ಫ್ಲೂಯೆನ್ಸು ದೇವತೆಗಳು ಎಲ್ಲ ಪಾಪ ಆ ಲೆಟರ್ ಕಳಿಸ್ತಿರ್ತಾರೆ. ಯಾಕಂತಂದ್ರೆ ಈಗ ಯಾರೋ ಒಬ್ರು ಶ್ರೇಷ್ಠ ಭಕ್ತ, ಅವನು ಅವನಿಗೆ ಗೊತ್ತಾಗತ್ತೆ, ಅಯ್ಯೋ ಅವನು ಕೇಳಿಕೊಂತಾನೆ ಪರಮಾತ್ಮನನ್ನ, ಏನಾದ್ರು ಮಾಡಿ ಇರ್ಲಿ, ನಾನು ಇನ್ನೊಂದ್ ಸ್ವಲ್ಪ ನನ್ನ ಮೊಮ್ಮಗಳದ ಮದುವೆ ನೋಡಿ ಹೋಗ್ಬೇಕು ಅಂತ ಹೇಳಿ. ಸೊ ಅವಾಗ ಅವನು ತನ್ನ ಇಷ್ಟ ದೇವತೆ ಯಾರನ್ನ ಪೂಜೆ ಮಾಡ್ತಿರ್ತಾನೋ ಅವನ ಹತ್ರ ಅಪ್ಲಿಕೇಶನ್ ಆಗ್ತಾ ಇರ್ತಾನೆ. ಆ ದೇವತೆ ಪಾಪ ಇವನನ್ನ ಸಂತುಷ್ಟ ಪಡಿಸ್ಬೇಕಲ್ವ, ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಆ ಲೆಟರ್ನ ಸೊ ಯಮಧರ್ಮರಾಜನಿಗೆ ಕಳಿಸ್ತಿರ್ತಾನೆ ಇವನ್ ಬಗ್ಗೆ. ನೋಡಯ್ಯ, ನನ್ನ ಭಕ್ತ ಇದ್ದಾನೆ, ಅವನ್ನ ಸ್ವಲ್ಪ ನೀನು ಇನ್ಯಾವುದೋ ಕಾರಣಗಳಿಂದ ಸೊ ಅವನು ಸ್ವಲ್ಪ ಮುಂದೂಡು, ಯಾವ್ದಾರ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬಿಟ್ಟು ಮುಂದೂಡು ಅಂತ ಹೇಳಿ ಅವನು ಲೆಟರ್ ಕಳಿಸ್ತಿರ್ತಾನಂತೆ. ಸೊ ಇದನ್ನ ಶಂಕರರು ಬರೆದಿಲ್ಲ, ಇನ್ನೊಬ್ರು ತಮಾಷೆಯಾಗಿ ಒಬ್ಬರು ಸ್ವಾಮಿಗಳು ಬರೆದಿದ್ದಾರೆ. ಸೊ ಹಾಗಾಗಿ ಈ ಈ ತರಹದ ಒಂದು ಸಂದಿಗ್ಧತೆಯಲ್ಲಿ ಕೂಡ ಯಮಧರ್ಮರಾಜ ಸ್ವಲ್ಪನೂ ಕೂಡ ಚಿತ್ತ ಚಾಂಚಲ್ಯ ಆಗದಿಲ್ಲ ಅಂತ. ತನ್ನ ನೇತಿ ಏನದ, ಅವನದೇನೊಂದು ಸೂತ್ರದ, ಆ ಸೂತ್ರದ ಪ್ರಕಾರವಾಗಿ ಅವನು ತನ್ನ ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಯಮಧರ್ಮ ಅಂತಂದಾಗ ನಾವು ಆಲ್ಮೋಸ್ಟ್ ನಾವು ಅವನನ್ನ ಪುರಾಣಗಳಲ್ಲಿ ನೋಡಿರ್ತಕ್ಕಂಥದ್ದು ಕ್ರೋಧಾದ್ಭವನಾಗಿರ್ತಕ್ಕಂಥವನನ್ನ ನೋಡ್ತೀವಿ ನಾವು. ಕ್ರೋಧದಿಂದ ಬಂದು ಕಿತ್ಕೊಂಡು ಹೋಗ್ತಾನೆ ಅಂತಿಲ್ಲ, ಅವನು ಕ್ರೋಧದಿಂದ ಬಂದು ಕಿತ್ಕೊಂಡು ಹೋಗಲ್ಲ. ಇಲ್ಲಿ ವಿಭೂತಿಯಲ್ಲಿ ಅವನನ್ನ ತೋರಿಸಿದ್ದಾರೆ ಅತ್ಯಂತ ಸಂಯಮಿ. ಈ ಅತ್ಯಂತ ಸಂಯಮಿಯಾಗಿರ್ತಕ್ಕಂತಹ ಯಮಧರ್ಮರಾಜನನ್ನ ನಾವು ಇನ್ನೊಂದು ಸ್ವಲ್ಪ ಹತ್ತಿರದಿಂದ ನೋಡ್ಬೇಕು ಅಂತಂದ್ರೆ ಮಹಾಭಾರತದಲ್ಲಿ ಧರ್ಮರಾಜ, ಆ ಯಮಧರ್ಮರಾಜನ ಮಗನೇ ಧರ್ಮರಾಜ. ಧರ್ಮರಾಜನಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಕ್ವಾಲಿಟಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆ ಒಂದೇ ಒಂದು ವಿಭೂತಿಯನ್ನ ಉಪಾಸನೆ ಮಾಡಿ ಧರ್ಮರಾಜ ಸಂಯಮ ಎನ್ನುವಂತಹ ಒಂದು ಧರ್ಮವನ್ನ ಉಪಾಸನೆ ಮಾಡಿ ಶರೀರದಿಂದ ಸ್ವರ್ಗಕ್ಕೆ ಹೋಗಿರ್ತಕ್ಕಂತಹ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಮತ್ತೆ ಬೇರೆಯವ್ರು ಯಾರು ಸಿಗೋದಿಲ್ಲ. ಬೇರೆಯವರು ಹೋಗಿದ್ದಾರೆ ಕೆಲವೊಂದು ಕಾರಣ, ಬೇರೆ ಬೇರೆ ರೀತಿಯಾಗಿ ಅವ್ರದ್ದು ಬೇರೆ. ಅದರ ಮರಣ ಸಮಯದಲ್ಲಿ ಸಹಜವಾಗಿ ಶರೀರದಿಂದ ನೇರವಾಗಿ ಸೊ ಬೇರೆ ಲೋಕಕ್ಕೆ ಪ್ರಯಾಣ ಮಾಡಿರ್ತಕ್ಕಂತಹ ಮಹಾಭಾರತದಲ್ಲಿ ವಿಶೇಷ ವ್ಯಕ್ತಿ ಯಾರು ಅಂತಂದ್ರೆ ಅದು ಧರ್ಮರಾಜ. ಸೊ ಹಾಗಾಗಿ ನಾವು ಜೀವನದಲ್ಲಿ ಈ ತರದ ಕೆಲವೊಂದು ನೀತಿಗಳನ್ನ ಅಳವಡಿಸಿಕೊಂಡಿವಿ ಅಂತಂದ್ರೆ ಅದು ನಮಗೆ ವಿಭೂತಿಯಾಗಿ, ಆ ವಿಭೂತಿ ಆ ಪರಮಾತ್ಮನ ಶ್ರೇಷ್ಠವಾದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಅದು ಅರ್ಜುನನ ಪ್ರಶ್ನೆ ಇಂಗಿತ ಅಂತಕ್ಕಂಥದ್ದು ನಾವು ಇದರಲ್ಲಿ ಕಾಣಬಹುದು ಸ್ಪಷ್ಟವಾಗಿ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಪ್ರಹ್ಲಾದ ಚ ಅಸ್ಮಿ ದೈತ್ಯಾನಾಂ, ದೈತ್ಯರಲ್ಲಿ ನಾನು ಪ್ರಹ್ಲಾದ ಅಂತ. ದೈತ್ಯ ಅನ್ನುವಂತಹ ಶಬ್ದ ಯಾಕೆ ಬಂತು ಅಂತಂದ್ರೆ ದಿತಿ ವಂಶಾನಾಂ ದೈತ್ಯಾನಾಂ ಅಂದ್ರೆ ದ್ವಿತೀಯ ಮಗನಾಗಿರ್ತಕ್ಕಂಥವನು, ದ್ವಿತೀಯ ಮಕ್ಕಳಾಗಿರ್ತಕ್ಕಂಥವ್ರು ದೈತ್ಯರು, ಅದ್ವಿತೀಯ ಮಕ್ಕಳಾಗಿರ್ತಕ್ಕಂಥವ್ರು ದೇವತೆಗಳು ಅಂತ. ದಿತಿ ಮತ್ತು ಅದಿತಿ ಇಬ್ರು ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ. ಸೊ ಅವರು ಯಜಮಾನ ಒಬ್ರೆ. ಸೊ ದ್ವಿತೀಯ ಮಕ್ಕಳು ದೈತ್ಯರಾದರು, ಅದ್ವಿತೀಯ ಮಕ್ಕಳು ಸೊ ದೇವತೆಗಳಾದರು. ದೇವತೆಗಳಿಗೆ ಪುರೋಹಿತರು ಬೃಹಸ್ಪತಿ ಆದರು, ದ್ವಿತೀಯ ಮಕ್ಕಳಿಗೆ ಪುರೋಹಿತರು ಶುಕ್ರಾಚಾರ್ಯರಾದರು.
ಪುರಾಣಗಳನ್ನು ಓದಿದ್ರೆ ಬಹಳ ಸೊಗಸಾಗ್ಯದ. ದೇವತೆ, ನಾವು ರಾಕ್ಷಸರನ್ನಗಳಿಗೆ ತಿಳಿಯೋದು ಬೇರೆ. ಹಾಗಾಗಿ ಇಲ್ಲಿ ದೈತ್ಯ ಅನ್ನುವಂತಹ ಶಬ್ದ ಅಂದ್ರೆ ಯಾವುದೋ ಕೆಟ್ಟದಾಗಿ ಅರ್ಥ ಮಾಡಿಕೊಳ್ಳೋದು ಬೇಡ. ಧೂರ್ತನಾಗಿರ್ತಕ್ಕಂಥವನು ದೈತ್ಯ ಅಂತ ಅರ್ಥ ಅಲ್ಲ. ಅದಕ್ಕೆ ಇಲ್ಲಿ ದಿತಿ ವಂಶಾನಾಂ ದೈತ್ಯ, ದ್ವಿತೀಯ ಮಗನಾಗಿರೋದ್ರಿಂದ ಅವನನ್ನ ದೈತ್ಯ ಅಂತ ಕರಿತೀವಿ. ಅಂತಹ ದೈತ್ಯರಲ್ಲಿ ಯಾರು ನನ್ನ ನೋಡ್ಬೇಕು ನೀವು ಅಂತಂದ್ರೆ, ನೋಡಿ ರಾಕ್ಷಸರಲ್ಲಿ ಕೂಡ ನಾನು ವಿಭೂತಿ ರೂಪದಲ್ಲಿ ಇದ್ದೀನಿ. ಎಲ್ಲಿ ಅಂತಂದ್ರೆ ಪ್ರಹ್ಲಾದನೇ ನನ್ನ ರಾಕ್ಷಸರಲ್ಲಿ ಪ್ರಹ್ಲಾದನ ನನ್ನ ವಿಭೂತಿ ಅಂತ. ಸೊ ಈ ಪ್ರಹ್ಲಾದನ ಕತೆ ನಿಮ್ಗೆಲ್ಲ ಗೊತ್ತಿದೆ. ಅದನ್ನ ನೀವು ಇನ್ನೊಂದ್ ಸ್ವಲ್ಪ ಅದನ್ನ ತಿಳ್ಕೊಳ್ಬಹುದು ಅಷ್ಟೇ. ಕಾಲಹ ಕಲಯತಾಮಹಂ, ಕಾಲಹ ಬಂತು ನೋಡಿ ಇಲ್ಲಿ. ಮತ್ತೆ ಕಾಲ ಅಂತಂದ್ರೆ ಇಲ್ಲಿ ಯಮ ಅಂತ ಅರ್ಥ ಮಾಡಬೇಡಿ. ಕಾಲ ಅಂತಂದ್ರೆ ಲೆಕ್ಕ ಮಾಡುವವನು ಅಂತ. ಕಲಯತಾಂ ಕಲನಂ ಗಣನಂ ಕುರುವತಾಂ ಅಹಂ ಅಂದ್ರೆ ಯಾವುದನ್ನ ನಾವು ಈ ಗಣಿತ ಶಾಸ್ತ್ರ ಅಂತ ಕರಿತೀವಿ, ಆ ಗಣಿತ ಶಾಸ್ತ್ರವನ್ನ ಕಾಲ ಅಂತ. ಗಣಿತ ಶಾಸ್ತ್ರ ಈ ತಿಥಿ, ವಾರ, ಪಕ್ಷ, ಮಾಸ, ಅಯನ, ಸಂವತ್ಸರ, ಇದೇನು ನಮ್ಮ ಪಂಚಾಂಗದ ರೀತಿಯಲ್ಲಿ ಕಾಲವನ್ನ ಗುಣಿಸುವಂತಹ ಪದ್ಧತಿ ಇದೆ. ಆ ಸಂಖ್ಯಾಶಾಸ್ತ್ರ ಇದೆ. ಆ ಸಂಖ್ಯಾಶಾಸ್ತ್ರದಲ್ಲಿ ನಾನು ಕಾಲ ರೂಪದಲ್ಲಿ ಇದ್ದೇನೆ. ಅಂದ್ರೆ ಗುಣಿಸುವವರ ಕಾಲನಾಗಿ, ಗುಣಿಸುವವರ ಗುಣನಾಗಿದ್ದೇನೆ. ಮೃಗಾಣಾಂಚ ಮೃಗೇಂದ್ರೋಹಂ, ಮೃಗ ಅಂದ್ರೆ ಪ್ರಾಣಿಗಳಲ್ಲಿ ನಾನು ಮೃಗ ಅಂತಂದ್ರೆ ಎರಡು ಶಬ್ದನ ಮಾಡಿದ್ದಾರೆ. ಒಂದು ಕಡೆ ಸಿಂಹ ಅಂತ ಹೇಳಿದರೆ, ಇನ್ನೊಂದು ಕಡೆಗೆ ವ್ಯಾಘ್ರ ಅಂತಾನು ಕೂಡ ಕರೆದಿದ್ದಾರೆ. ಅಂದ್ರೆ ಬಲಿಷ್ಠವಾಗಿರ್ತಕ್ಕಂಥದ್ದು ಪ್ರಾಣಿ, ಅದಕ್ಕೆ ವನರಾಜ ಅಂತ ಕರಿತೀವಿ. ವೈನತೆ ಯಶ್ಚ ಗರುತ್ಮಾನ್ ವಿನತಾ ಸುತಃ ಪಕ್ಷಿಣಾಂ ಪತಿತತ್ರೀಣಾಂ ಅಂತ. ವೈನತೆ ಯಹ ಚ ಪಕ್ಷಿಣಾಂ ಅಂತ ಅಂದ್ರೆ ಪಕ್ಷಿಗಳಲ್ಲಿ ನಾನು ಗರುಡನಾಗಿದ್ದೇನೆ. ಗರುತ್ಮಂತನು ಅಂತಂದ್ರೆ ಪಕ್ಷಿಗಳಲ್ಲಿ ನಾನು ವೈನತೆ ಏನು ಎಂದರೆ ವಿನತೆಯ ಮಗನಾಗಿರ್ತಕ್ಕಂಥವನು ಗರುತ್ಮಂತನು ಅಂತ. ಪಕ್ಷಿಗಳಲ್ಲಿ ಇನ್ನೊಂದು ಕಡೆ ಬೇರೆ ಬಿಡಿದ್ರೆ ಗರುಡ ಅಂತ. ಬೇರೆ ಪಕ್ಷಿಗಳಲ್ಲಿ ಬಹಳ ದೊಡ್ಡದು, ಹೆಂಗ ಪ್ರಾಣಿಗಳಲ್ಲಿ ಸಿಂಹ ಶ್ರೇಷ್ಠನು, ಹಾಗೆ ಪಕ್ಷಿಗಳಲ್ಲಿ ಗರುಡನಾಗಿದ್ದೇನೆ ಅಂತ. ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಜಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಸ್ರೋತ ಅಂತಂದ್ರೆ ನದಿಗಳಲ್ಲಿ ಅಂದ್ರೆ ನಾನು ಹರಿತಕ್ಕಂತಹ ನದಿಗಳಲ್ಲಿ ನಾನು ಯಾರು ಅಂದ್ರೆ ಜಾಹ್ನವಿ ಅಂತಂದ್ರೆ ಗಂಗೆ ನಾನು ಅಂತ. ಎಲ್ಲಾ ನದಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ನದಿ ಗಂಗಾ ನದಿ. ಸೊ ಯಾರು ಆಧ್ಯಾತ್ಮಿಕವಾಗಿ ಈ ಸಾಧನೆ ಮಾಡ್ತಕ್ಕಂಥವ್ರಿಗೆ ಗಂಗೆ ನದಿ ದಡದಲ್ಲಿ ಅವರು ಕುಟೀರವನ್ನು ಕಟ್ಟಿಕೊಂಡು ಅನೇಕ, ನೀವು ಉತ್ತರ ಭಾರತದ ಕಡೆ ಹೋದ್ರೆ ಅಂತಂದ್ರೆ ಆ ಮೇಲಿನಿಂದ ಗಂಗೋತ್ರಿಯಿಂದ ಹಿಡ್ಕೊಂಡು ಕೆಳಗಿನ ತನಕನು ಕೂಡ ಅಲ್ಲೊಂದು ಸ್ವಲ್ಪ ಒಂದಿಷ್ಟು ಬಿಟ್ಟ ಮೇಲೆ ಉಳಿದ ಕೆಳಗಡೆಗೆಲ್ಲಾನು ಕೂಡ ಆ ನದಿ ಎಡಕ್ಕ ಬಲಕ್ಕೆ ಎಲ್ಲ ಆಶ್ರಮಗಳು ಬರ್ತವೆ. ಅಂದ್ರೆ ಕೆಲವೊಂದು ನದಿ ಕೆಲವೊಂದು ವಿಶೇಷ, ಆದರೆ ಪಾಪವನ್ನ
ಕಳೆಯುವಂತ ಪಾಪನಾಶಿನಿ ಗಂಗೆ ಅಂತ. ಹಾಗಾಗಿ ಯಾರಾದ್ರೂ ಮರಣ ಕಾಲದಲ್ಲಿ ಆ ಗಂಗೆಯ ಜಲವನ್ನ ಇಟ್ಟುಕೊಂಡಿರ್ತಾರೆ. ಅವ್ರದ್ದು ಮರಣ ಹೋಗೋ ಸಂದರ್ಭದಲ್ಲಿ ಗಂಗೆ ಹನಿಯನ್ನ ಹಾಕ್ತಾರೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಆ ಜೀವ ಈ ಭೂಲೋಕದ ಪಾಪಗಳನ್ನ ಕಳೆದುಕೊಂಡು ಉತ್ತಮ ಗತಿ ಹೋಗುತ್ತೆ ಅಂತ. ಮತ್ತೆ ನಾವು ಅವಾಗವಾಗ ವಿಶೇಷವಾಗಿ ಈ ಎಲ್ಲ ಕುಂಭಮೇಳ ಇದೆಲ್ಲ ನಡೆಯುವಾಗ ವಿಶೇಷ ದಿನಗಳಲ್ಲಿ ಅಂತ ಸಂದರ್ಭದಲ್ಲಿ ಕೂಡ ನಾವು ಹೋಗಿ ಅಲ್ಲಿ ಸ್ನಾನ ಮಾಡಿದ್ವಿ ಅಂತಂದ್ರೆ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಆ ಕ್ಷೇತ್ರಗಳು ಯಾವುದನ್ನ ನಾವು ಕುಂಭಮೇಳ ಮಾಡ್ತೀವಿ ಆ 4 ಕಡೆ ಆ ವಿಶೇಷವಾಗಿ ಆ ಅಮೃತ ಬಿದ್ದಿರತಕ್ಕಂಥದ್ದು ವಿಶೇಷವಾಗಿ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಸ್ನಾನ ಮಾಡಿದಾಗಲೂ ಕೂಡ ಸೊ ಪವಿತ್ರತೆಯನ್ನ ಪಡೆದು ಆಧ್ಯಾತ್ಮದ ಕಡೆ ಮನಸ್ಸು ಜಾಗೃತವಾಗುತ್ತೆ. ಹಾಗೆ ದಿನಾ ಗಂಗಾ ದಡದಲ್ಲಿ ಸ್ನಾನ ಮಾಡ್ತಾ ಯಾರು ಸಾಧನೆ ಮಾಡ್ತಾನೆ ಅವನು ಬಹಳ ವೇಗವಾಗಿ, ಯಾಕಂತಂದ್ರೆ ಪಾಪ ಅಂತಂದ್ರೆ ವಿಕ್ಷೇಪ. ಯಾವಾಗ ಮನಸ್ಸು ವಿಕ್ಷೇಪವನ್ನ ಕಳಕೊಳ್ತದೆ ಆವಾಗ ಅದು ಬೇಗ ಅಧ್ಯಾತ್ಮ ಕಡೆ ಚಲಿಸುತ್ತೆ. ಹಾಗಾಗಿ ಶುದ್ಧತೆಯಲ್ಲಿ ನಾನು ಗಂಗೆಯಾಗಿದ್ದೇನೆ. ಜಷಾಣ ಮಕರಶ್ಚಾಸ್ಮಿ. ಜಷಾಣಾಂ ಮತ್ಸ್ಯಾದೀನಾಂ ಮಕರೋ ನಾಮ ಜಾತಿ ವಿಶೇಷ ಅಹಂ. ಅಂದ್ರೆ ಇಲ್ಲಿ ಸೊ ಮತ್ಸ್ಯಗಳಲ್ಲಿ ನಾನು ಮಕರಾಗಿದ್ದೇನೆ ಅಂತ. ಅಂದ್ರೆ ಮತ್ಸ್ಯ ಅಂತಂದ್ರೆ ನಾವು ಮೀನ್ ಅಂತ ಅರ್ಥ ಮಾಡ್ತೀವಿ. ಮೊಸಳೆ ಅಂತ ಇಲ್ಲಿ ಮಕರ ಅಂದ್ರೆ ಸಿಂಹ ಅಂತ ಅರ್ಥ ಇದೆ. ಅಂದ್ರೆ ಮೀನು ಮತ್ತು ಮೊಸಳೆಗಳ ಜಾತಿಗಳು ಬೇರೆ ಅಲ್ಲ ಅಂತ ಅನ್ಸುತ್ತೆ, ಒಂದೇ ಅಂತ ಕಾಣುತ್ತೆ. ಹಾಗಾಗಿ ಮತ್ಸ್ಯಗಳಲ್ಲಿ ನಾನು ಮಕರಾಗಿದ್ದೇನೆ ಅಂತಂದ್ರೆ ನಾನು ಮೊಸಳೆಯಾಗಿದ್ದೇನೆ ಅಂತ. ಸೊ ಈ ಮೊಸಳೆ ಇದರದ್ದು ವಿಶೇಷ ಶಬ್ದ ಏನಂತಂದ್ರೆ ಇದನ್ನ ಗ್ರಾಹ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಗ್ರಾಹ ಅಂತಂದ್ರೆ ಅದು ಯಾವುದು ಒಂದ್ಸಲ ಅದು ಗ್ರಹಿಸುತ್ತೆ, ಅಂದ್ರೆ ಅದು ಒಂದ್ಸಲ ಹಿಡಿದು ಬಿಡ್ತದೆ, ಅದಕ್ಕೆ ಬಿಡೋದು ಗೊತ್ತಿಲ್ಲ ಅಂತ. ಅದು ಎಂಥದನ್ನ ಬಲಿಷ್ಠದ್ದಾಗಿರ್ಲಿ ಅದು ಹಿಡಿದು ಬಿಡುತ್ತೆ ಅಂತಂದ್ರೆ ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಪಂಚದಶಿಯಲ್ಲಿ ಗ್ರಾಹ 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 ಸೈಕ ಕರ್ಮಣಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ವಿದ್ಯಾರಣ್ಯ ಮನೆಗಳು ಒಂದ್ಸಲ ಹಿಡಿದು ಬಿಟ್ರೆ ಅದು ಬಿಡೋದಿಲ್ಲ ಅಂತ. ಅಂತಹ ಹಿಡಿಯುವಿಕೆಯಲ್ಲಿ ಅಂತಹ ಗಟ್ಟಿಯಾಗಿ ಹಿಡ್ಕೊಳ್ತಕ್ಕಂತಹ ಜಲಚರಗಳಲ್ಲಿ ನಾನು ಮೊಸಳೆಯಾಗಿದ್ದೇನೆ ಅಂತ. ಇದನ್ನ ಅಧ್ಯಾತ್ಮದಲ್ಲಿ ಬಹಳ ಸೊಗಸಾಗಿ ಬಳಸ್ತಾರೆ. ಈ ಸಂಸಾರ ಅಂತಕ್ಕಂಥದ್ದು ಈ ಮೊಸಳೆ ಹೋಲಿಸ್ತಾರೆ. ಅದು ಒಂದ್ಸಲ ಮನುಷ್ಯನ ಹಿಡಿದು ಬಿಡುತ್ತೆ ಅಂತಂದ್ರೆ ತಿರುಗಿ ಅವನನ್ನ ಬಿಡೋದಿಲ್ಲ ಅಂತ. ಸಾಮಾನ್ಯವಾಗಿ ಅದು ಹಾಗೆ ಅರ್ಥ ಬರುತ್ತೆ. ಆದ್ರೆ ನಾವು ಪಂಚದಶಿಯಲ್ಲಿ ಅದನ್ನ ಬೇರೆ ರೀತಿಯಾಗಿ ಇಂಟರ್ಪ್ರಿಟೇಷನ್ ಮಾಡಿದ್ವಿ. ಅಂದ್ರೆ ನಾವು ಅದನ್ನ ಸ್ವಲ್ಪ ಕೇಳಲಿಕ್ಕೆ ಹೊರಟಾಗ್ಬೋದೇನೋ, ಬಟ್ ಮಾಡಿದ್ವಿ. ಏನಂತಂದ್ರೆ ಆ ಗುರುವಿಗೆ ನಾವು ಓಲ್ ಕೊಟ್ಟಿರ್ತಕ್ಕಂಥದ್ದು. ಗುರು ಹೇಗೆ ಅಂತಂದ್ರೆ ಮೊಸಳೆ ಇದ್ದ ಹಾಗೆ. ಒಂದು ಸಾರಿ ಅವನು ತನಗೆ ಇಷ್ಟವಾಗಿರ್ತಕ್ಕಂಥ ಶಿಷ್ಯನನ್ನ ಹಿಡಿದು ಬಿಟ್ನಂತಂದ್ರೆ ಅವನನ್ನ ಆ ಸಂಸಾರದಿಂದ ಬಿಡಿಸೋ ತನಕನ್ನು ಕೂಡ ಬಿಡೋದಿಲ್ಲ ಅವನು ಅಂತ, ಹೀಗೆ ಅರ್ಥ ಮಾಡಿರ್ತಕ್ಕಂಥದ್ದು. ಇದು ಕೆಲವೊಂದು ಕಡೆ ಚರ್ಚೆ ಆಗಿದೆ, ಬಟ್ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದೀವಿ ನಾವು. ಅದಕ್ಕೆ ರೆಫರೆನ್ಸ್ ಯಾರದು ಅಂತಂದ್ರೆ ರಾಮಕೃಷ್ಣ ಪರಮಹಂಸರದ್ದು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಈ ನಮಗೆ ಏನಾದ್ರೂ ಒಂದು ಕಡೆ ಚಲಿಸ್ಬೇಕು ಅಂತಂದ್ರೆ ಇದನ್ನ ಆಧ್ಯಾತ್ಮಿಕವಾಗಿ ತಗೋಬೇಕಂತಂದ್ರೆ ನಮಗೇನ್ ಬೇಕು ಅಂತ ಗಟ್ಟಿಗೆ ಹಿಡಿದ್ಬಿಟ್ಟು ಅಂತಂದ್ರೆ ಅದನ್ನ ಪಡ್ಕೊಳ್ಳೋ ತನಕ ಬಿಡಬಾರ್ದು. ಎಂಥದನ್ನ ಹಿಡ್ಕೋಬೇಕು ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನ ಹಿಡ್ಕೊಳ್ಬೇಕು. ಲೋಕದಲ್ಲಿ ಪೂಜಿಸಲ್ಪಡುವ ಹಾಗೆ ಅಂತಹ ಯಾವುದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದೆಯೋ
ಅಂಥದನ್ನ ಹಿಡಿದಿವ ಆವಾಗ ಈ ಪರಮಾತ್ಮನ ವಿಭೂತಿ ನಮ್ಮೊಳಗಡೆ ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಸೊ ಅಂತಹ ವಿಭೂತಿಗಳಲ್ಲಿ ನಾನು ಮೊಸಳೆಯಾಗಿದ್ದೇನೆ. ಇನ್ನು ಮೇಲಿನ 2 ವರ್ಣಗಳು ಗೊತ್ತಿದೆ ನಿಮಗೆ. ಶಸ್ತ್ರಗಳಲ್ಲಿ ನಾನು ಯಾರು ಅಂತಂದ್ರೆ ರಾಮ ಅಂತ ಹೇಳ್ಬಿಟ್ಟು, ಮತ್ತೆ ಪವನ ಅಂತಂದ್ರೆ ವಾಯು. ಸೊ ಪವತ ಅಂತಂದ್ರೆ ಶುದ್ಧಿ ಮಾಡ್ತಕ್ಕಂಥದ್ದು, ಡ್ರೈವ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಗಾಳಿಯಲ್ಲಿ ಇರ್ತಕ್ಕಂಥ ಶಕ್ತಿ. ಸೊ ಇವೆಲ್ಲ ನಿಮಗೆ 2 ಶಬ್ದಗಳು ಸಾಮಾನ್ಯ ಗೊತ್ತಿರತಕ್ಕಂಥ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.